ಎಷ್ಟೂರು ಹೋಬಳಿ ಮಡಿಕೇರಿ ಗ್ರಾಮದಲ್ಲಿ ವಾಸ ಇದ್ದೀನಿ. ನಾನು ಸುಮಾರು 3-4 ವರ್ಷದಿಂದ ವಾಸ ಇರ್ತೀನಿ ಇಲ್ಲಿ. ನನಗೆ ನಾನು 3ನೇ ತಾರೀಕು ಮನೆ ಹತ್ರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ 3ನೇ ತಾರೀಕು ಮನೆ ಹತ್ರ ಕೆಲಸ ಮಾಡ್ತಾಯಿರ್ತೀನಿ. ಆರ್ ಎಫ್ ಅನ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ಬರ್ತಾರೆ ಒಂದು 3 ಜನ. ಫಾರೆಸ್ಟ್ ಜೀಪಲ್ಲಿ ಬಂದ್ಬಿಟ್ಟು ಏನು ನಿನ್ನ ಹೆಸರು ಅಂತ ಕೇಳ್ತಾರೆ. ಶೋಭರಾಜ್ ಅಂತ ಹೇಳ್ತೀನಿ. ಏನು ಮಾಡ್ತಿದ್ದೆ ಇಲ್ಲಿ, ಯಾಕೆ ಹಿಂಗೆ ಮನೆಗೇನೆಲ್ಲ ಕಟ್ಟಿದ್ದೆ ಹಂಗೆ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಹೌದು ಸರ್, ನಮಗೆ ಪಂಚಾಯತಿಯಿಂದ ಮನೆ ಆಗಿದೆ. ಅದು ಮನೆ ಏನಿದೆ ಫುಲ್ ಬಿಲ್ ಕ್ಲಿಯರ್ ಆಗಿದೆ. ನಾನು ಹಂಗಾಗಿ ಮನೆ ಮಾಡಿರ್ತೀನಿ ಅಂತ ಹೇಳ್ತೀನಿ ಅವರಿಗೆ. ಆಮೇಲೆ ಅವರು ಹೇಳ್ತಾರೆ, ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಲ್ವೇನಪ್ಪ ಹಂಗೆ ಅಂತ ಕೇಳ್ತಾರೆ. ಫಾರೆಸ್ಟ್ ಲ್ಯಾಂಡ್ ಅಲ್ಲ ಸರ್, ಇದು ಗೋಮಾಳ ಬರುತ್ತೆ. ಹಂಗಾಗಿ ಮನೆ ಕಟ್ಕೊಂಡಿದ್ದು ಪಂಚಾಯತಿಯಿಂದಲೂ ಮನೆ ಆಗಿದೆ, ಬಿಲ್ಲು ಆಗಿದೆ, 4 ಬಿಲ್ಲು ಕ್ಲಿಯರ್ ಆಗಿದೆ ಅಂತಲೂ ಹೇಳ್ತೀನಿ. ಆಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂತಾರೆ. ಸರ್, ಯಾಕೆ ಅರೆಸ್ಟ್ ಮಾಡ್ತಾಯಿದ್ದೀನಿ ಅಂತ ನಾನು ಕೇಳ್ತೀನಿ. ಅವಾಗ ಅವ್ರು ಹೇಳ್ತಾರೆ, ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೀನಿ, ನೀನು ಇಲ್ಲಿ ಮರ ಕಡಿತಿದ್ದೆ ಅಂದ್ರೆ ಅರೆಸ್ಟ್ ಮಾಡ್ತೀನಿ ಹಂಗೆ ಅಂತ ಅಂತಾರೆ. ಸರ್, ನಾನು ಮರನೇ ಕಡ್ದಿಲ್ಲ, ಏನೂ ಕಡ್ದಿಲ್ಲ, ಸುಮ್ಮನೆ ಅದ್ಯಾಕೆ ಸರ್ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಆಮೇಲೆ ಜೋರಾಗಿ ಬೈತಾರೆ. ಆಮೇಲೆ ನಮ್ಮ ಜೊತೆ ಇದ್ದರು, ನಮ್ಮ ಮಾವನೇ ಆಗಲಿ, ಆಮೇಲೆ ಅಕ್ಕಪಕ್ಕದ ಮನೆಯವರು ಯಾರೇ ಇದ್ದಾರೆಲ್ಲ ಓಡಿಸ್ಬಿಡ್ತಾರೆ. ಒಂದು ವೀಡಿಯೋನೇ ಆಗಲಿ ಮತ್ತೊಂದು ಮಾಡೋದಕ್ಕೆ ಬಿಡೋಲ್ಲ ಅವರು. ಅವ್ರನ್ನೆಲ್ಲ ಓಡಿಸ್ತಾರೆ, ವೀಡಿಯೋ ಮಾಡಬೇಡಿ ಅದು ಮಾಡಿ. ಆಮೇಲೆ ನನ್ನ ಮೊಬೈಲ್ ಕಿತ್ಕೊಳ್ಳೋಕೆ ಬರ್ತಾರೆ. ಮನೆ ಹತ್ರ ಸುಮ್ಮನೆ ಮಾಮೂಲಿ ಏನು ಕೆಲಸ ಮಾಡಬೇಕು ನಾನು ಮನೆ ಹತ್ರ ಮಾಡ್ತಿರ್ತೀನಿ, ನನ್ನ ಮೊಬೈಲ್ ಕಿತ್ಕೊಳ್ಳೋಕೆ ಬರ್ತಾರೆ. ಮೊಬೈಲ್ ಕಿತ್ಕೊಳ್ಳೋಕೆ ಬಂದು ಯಾಕೆ ಕಿತ್ಕೊಳ್ಳೋಕೆ ಬರ್ತೀರಾ ಅಂತ ಕೇಳ್ತೀನಿ ನಾನು. ನನ್ನ ಮೊಬೈಲ್ ಯಾಕೆ ಕಿತ್ಕೊಳ್ತೀರ ನೀವು ಅಂತ. ನಿನ್ನ ಮೇಲೆ ಕೇಸ್ ಆಗಿದೆ, ನೀನು ಅರೆಸ್ಟ್ ಮಾಡ್ತಿದ್ದೀನಿ ಹಂಗೆ ಅಂತಾರೆ. ಅರೆಸ್ಟ್ ಯಾಕೆ ಸರ್ ಮಾಡ್ತೀರಾ, ನಾನು ಅರೆಸ್ಟ್ ಮಾಡಬೇಡಿ ನಾನು ಹಂಗೆ ಅಂತ ಅಂದಾಗ ಕೊಳ್ಪಟ್ಟಿಗೆ ಕೈ ಹಾಕ್ತಾರೆ. ಕೊಳ್ಪಟ್ಟಿಗೆ ಕೈ ಹಾಕ್ಬಿಟ್ಟು ನನ್ನ ನಾಯಿ ಬಂದಂಗೆ ಎಳ್ಕೊಬತ್ತಾರೆ. ನಾನು ಏನೇ ಬೇಡ, ನಾನು ಎಳ್ಕೊಬೇಡಿ, ನನ್ನ ಎಳ್ಕೊಬೇಡಿ, ನಾನು ಬರ್ತೀನಿ ಬಿಡಿ ಅಂತ ಅಂದ್ರೂ ಬಿಡೋಲ್ಲ. ಸೀದಾ ಎಳ್ಕೊಬರ್ತಾರೆ. ಎಳ್ಕೊಬಂದು ಅಲ್ಲಿಂದ ಎಳ್ಕೊಬಂದು ಅವರು ಒಂದು ವೀಡಿಯೋ ಮಾಡ್ಕೋತಾರೆ. ನಾನು ಎಳ್ಕೊಬರೋದು ಪ್ರತಿಯೊಂದು ವೀಡಿಯೋ ಮಾಡ್ಕೋತಾರೆ. ವೀಡಿಯೋ ಮಾಡ್ಕೊಳ್ಳಿ ಹಾಗೆ ನನಗೆ ಹೊಡಿತಾರೆ. ರಕ್ತ ಬರೋಂಗೆ, ಮೂಗು ಬಾಯಲ್ಲಿ ರಕ್ತ ಬರೋಂಗೆ ಹೊಡಿತಾರೆ. ನಾನು ಹೇಳ್ತಿದ್ದೀನಿ, ನನ್ನ ಕೆಲ ಆಯ್ತಲ್ಲ, ಮೂಗಲ್ಲಿ ಒಂದು ರಕ್ತ ಬರ್ತಾ ಇರ್ತದೆ ನನಗೆ, ಮೂಗಲ್ಲಿ ಸುರಿತಿರುತ್ತೆ, ಬಾಯಲ್ಲಿ ರಕ್ತ ಬರ್ತಾ ಇರುತ್ತೆ. ನಾನು ಹೇಳ್ತಿದ್ದೀನಿ, ಆಗಲ್ಲ ನನ್ನ ಕೈಲಿ, ಆಯ್ತಲ್ಲ ನನಗೆ, ನನ್ನನ್ನು ಬಿಟ್ಬಿಡಿ, ನಾನು ಮಾಡಲ್ಲ, ಬಿಟ್ಬಿಡಿ ಹಂಗೆ ಏನೇ ಅಂತ ಅಂದರೂ ಬಿಡಲ್ಲ ಅವರು. ಸೀದಾ ನನ್ನನ್ನು ಎಳ್ಕೊಂಡು ಹೋಗ್ತಾರೆ, ಜೀಪಲ್ಲಿ ಕೂರಿಸ್ಕೊಬಿಟ್ಟು ಹೋಯ್ತಾ ಹೇಳ್ತಾರೆ, ಸುಮಾರು ಟೈಮಿಂದ ನಿನ್ನ ಕಾಯ್ತಿದ್ದೆ, ನಿನ್ನನ್ನು ಸಿಗಾಕ್ಸ್ಬೇಕಂತ ಕಾಯ್ತಿದ್ದೆ, ನಿನ್ನ ಮನೆ ವಿಚಾರಕ್ಕಾಗಿ, ಮರದ ವಿಚಾರಕ್ಕಾಗಿ ಊರ ಪ್ರಜಾರ್ಗಳು ಕೊಟ್ಟಾರೆ, ಫೋನ್ ಮಾಡಿದ್ದಾರೆ, ನಿನ್ನ ಇಷ್ಟು ದಿನ ಸುಮಾರು ದಿನದಿಂದ ಕಾಯ್ತಿದ್ದೀನಿ, ನಿನ್ನನ್ನು ಹಿಡಿಲೇಬೇಕಂತ ಕಾಯ್ತಿದ್ದೆ ಹಂಗೆ ಅಂತ ಹೇಳ್ತಾರೆ. ಸರ್, ನಾನೇನು ಮಾಡಿದ್ದೀನಿ ಅಂತ ಕೇಳಿದಾಗ, ನೀನು ಮನೆಯೆಲ್ಲ ಮಾಡ್ಕೊಡ್ತೀಯ ಅಂತಲ್ಲ, ಮಾಡ್ಕೊಡ್ತೀಯ ಮಾಡ್ಕೊಡ್ತೀಯಲ್ಲ ಹಂಗಂತಾರೆ. ಸರ್, ನಾನು ಯಾಕೆ ಮನೆ ಮಾಡ್ಕೊಡೋಕೆ ಹೋಗಿ ಇನ್ನೊಂದು ಮಾಡಲಿ ಮಾತಾಡ್ಕೊಂಡು, ನನ್ನ ಮನೆ ಏನಿದೆ ನಾನು ಪಂಚಾಯತಿಯಿಂದ ಮನೆ ಮಾಡ್ಕೊಂಡಿದ್ದೀನಿ, ಪಂಚಾಯತಿಯಿಂದ ಬಿಲ್ ಆಗಿದೆ, ಅದೇನಿದೆ ಅದ್ರ ತಕ್ಕಂತೆ ನಾನು ಇದ್ದೀನಿ ಹಂಗೆ ಅಂತ ಹೇಳ್ತೀನಿ. ಆಮೇಲೆ ಹೋಯ್ತಾ ಏನು ಮಾಡ್ತಾರೆ, ನಿಮ್ಮ SC ಕ್ಯಾಟಗರಿ ಹಣೆ ಬರೋಣ ಎಷ್ಟು ಕಂಡ್ರಲ್ಲ, ನೀವು ಎಲ್ಲರೂ ಮನೆ ಮಾಡೋದು, ಜಾಗ ಮಾಡೋಕೆ ಹೋಗೋದು ಅದು ಇದು ಅಂತಾರೆ. ಆಮೇಲೆ ಇದೇ ಒಂದು 1 ವರ್ಷದಿಂದ ಇನ್ನು ಹಳಬ್ರು ಒಂದು ರೇಂಜರ್ ಇರ್ತಾರೆ. ಇದೇ ಸರ್ವೆ ನಂಬರ್ 361 ಸರ್ವೆ ನಂಬರಲ್ಲಿ ಇಲ್ಲಿ ಬಾಳೆಕೆರೆ ಅಂತ ಬರುತ್ತೆ. ಆ ಬಾಳೆಕೆರೆ ಹತ್ರವ ಮನು ಪರಮೇಶ್ ಅಂತ ಇದ್ದಾರೆ. ಅವರೂ ಮನೆ ಮಾಡಿ ಇದಾಗಿರುತ್ತೆ, ಇದೇ ವಿಚಾರಕ್ಕಾಗಿ ಕೇಸ್ ಆಗಿರುತ್ತೆ. ಅವರು ಏನೋ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರಂತೆ. ಅವ್ರು ಕಾಂಪ್ರಮೈಸ್ ಆಗಿದೆ ಹಂಗೆ ಅಂದ್ಬಿಟ್ಟು ಆ ವಿಷಯನೂ ತೆಗಿತಾರೆ. ನಾನು ಆ ರೇಂಜರ್ ಥರ ಅಲ್ಲ, ನಾನು ಕಾಂಪ್ರಮೈಸ್ ಆಗಲ್ಲ, ನಿಮ್ಮ SC ಕ್ಯಾಟಗರಿ ಹಣೆ ಬರೋಣ ಎಷ್ಟು, ನೀವು ಹೊಲೆಯರ್ ಹಣೆ ಬರೋಣ ಎಷ್ಟು ಹಂಗೆ ಅಂತೆಲ್ಲ ಬಾಯಿ ಬಂದಂಗೆ ಬೈತಾರೆ. ನಾನು ಹೇಳ್ತಿದ್ದೀನಿ, ನನಗೆ ಗೊತ್ತಿಲ್ಲ ಸರ್, ಇದು ಮ್ಯಾಟ್ರೇ ಗೊತ್ತಿಲ್ಲ, ನೀವು ಸಡನ್ನಾಗಿ ಬಂದ್ಬಿಟ್ಟು ನನಗೆ ಕರ್ಕೊಯ್ತಿದ್ರಲ್ಲ ಹಂಗೆ ಅಂದರೆ ಕೇಳಾಕ್ಲ ಅವರು. ಸೀದಾ ಕರ್ಕೊಯ್ತಾರೆ ಸರ್. 3ನೇ ತಾರೀಕು ಕರ್ಕೊಂಡು ಹೋಗಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಕೂರಿಸ್ಕೊತಾರೆ. ಕೂರಿಸ್ಕೊಂಡು ಬಾಯಿ ಬಂದು ಬೈತಾರೆ, ಹೊಡೆಯೋದೆಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಸರ್, ಅದು ಅಲ್ಲಿ 3ನೇ ತಾರೀಕು ಒಂದು 5:30 ಇಲ್ಲಿಂದ ಹೋಗ್ತಾರೆ. ಒಂದು 6 ಗಂಟೆ ಹಂಗೆ 6:30 ಹಂಗೆ ನಮ್ಮ ಕಡೆ ಬರ್ತಾರೆ. ನಮ್ಮ ಕಡೆ ಶಿವಕುಮಾರು, ನಮ್ಮ ಸ್ಥಳೀಯ ಏನಿದ್ದಾರೆ ನಮ್ಮ ಅಣ್ಣ, ಅವರೆಲ್ಲ ಬರ್ತಾರೆ. ಬಂದಾಗ ಅವರು ಅಲ್ಲಿ ಬಂದು ಕೇಳ್ತಾರೆ, ಯಾಕೆ ಅವನ್ನ ಬಂದಿರಿ ಅಂತ ಕೇಳ್ತಾರೆ. ಆಮೇಲೆ ಅವನಿಗೆ FIR ಆಗಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಏನು FIR ಆಗಿದೆ ಸರ್ ಅಂತ ಕೇಳ್ತಾರೆ. FIR ಮರದ ಕೇಸ್ ಆಗಿದೆ, 21ರಲ್ಲಿ ಒಂದು ಕೇಸ್ ಆಗಿದೆ. 21ರಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ನನಗೆ ಇದೇವರೆಗೂ ಒಂದು ನೋಟಿಸ್ ಬಂದಿಲ್ಲ, ಒಂದು ಮನೆ ಡೆಮೊನೇಷನ್ ಮಾಡೋಕ್ಕೆ ನೋಟಿಸ್ ಬಂದಿಲ್ಲ, ಕೋರ್ಟಿಂದಲ್ಲ ಯಾವುದೇ ಥರದ್ದು ಆರ್ಡ್ರು ಬಂದಿಲ್ಲ. ಮಾಮೂಲಿ ಮನೆ ಏನಿದೆ ಮನೆ ಮಾಡ್ಕೊಂಡಿದ್ದೀನಿ, ಬರ್ತಾರೆ ಹೋಯ್ತಾರೆ ಅಷ್ಟು ಬಿಟ್ಟರೆ ಯಾವುದೇ ಥರದ್ದು ನನಗೆ ತೊಂದರೆ ಕೊಟ್ಟಿರಲ್ಲ. ಮೊದಲಿರೋ ರೇಂಜರೇ ಆಗಲಿ, ಇನ್ನೊಬ್ಬರೇ ಮತ್ತೊಬ್ಬರೇ ಆಗಲಿ. ನಾನು ಈ ವಿಚಾರವಾಗಿ ಕೇಳಿರ್ತೀನಿ, ನಿಮ್ಮ ಇದಕ್ಕೇನೋ ಹ್ಯಾಂಡ್ ಓವರಿಗೆ ಬರೋದಾದರೆ ನನಗೆ ಫಾರೆಸ್ಟ್ ಲ್ಯಾಂಡಾ ಇಲ್ಲ ಗೋಮಾಳನ ಅಂದ್ಬಿಟ್ಟು ಪಂಚಾಯತಿಯಿಂದಲೇ PDO ಕೈಲೇ ಒಂದು ಲೆಟ್ರ್ ಹಾಕ್ಸ್ಬಿಟ್ಟು ನಾನು ಕಳಿಸ್ತೀನಿ. ಆ ಡೀಟೇಲ್ಸ್ ಬೇಕು ನಾನು ಕಳಿಸ್ಕೊಡ್ತೀನಿ, PDO ಕೈಯಿಂದಲೇ ಹಾಕಿಸ್ತೀನಿ.
ಅವರಿಂದ ಯಾವುದೇ ಥರ ರಿಪ್ಲೈ ಬರಲ್ಲ ನಮಗೆ. ನೀವೀಗ ಗೋಮಾಳದಲ್ಲಿ ಕಟ್ಟಿರೋ ಜಾಗನ ಫಾರೆಸ್ಟರ್ ಗೋಮಾಳ ಈಗ ಏನು ತೊಂದರೆ ಆಗಿದೆ, ಏನೇನಾಗಿದೆ ಹೇಳಿ? ಈಗ ಮನೆ ಕೆಡಗಿದ್ದಾರೆ ಸರ್, ಮನೆ ಕೆಡಗಿದ್ದಾರೆ. ಪಂಚಾಯತಿಯಿಂದ ಬಿಲ್ ಆಗಿದೆ, 4 ಬಿಲ್ಲು ಕ್ಲಿಯರ್ ಆಗಿದೆ. ಅದು ಬಿಲ್ 1,99,000 ರೂಪಾಯಿ ಆಗಿದೆ. ಬಿಲ್ ಆಗಿದೆ, ಫುಲ್ ಕ್ಲಿಯರ್ ಆಗಿದೆ. ಎಲ್ಲ ಆನ್ಲೈನಲ್ಲಿ ಪೂರ್ತಿ ಇದೆ. ಅರಣ್ಯ ಇಲಾಖೆ ಹೇಳ್ತಾರೆ ಗೋಮಾಳ ಅಲ್ಲ, ಇದು ಫಾರೆಸ್ಟ್ ಲ್ಯಾಂಡು, ಅದು ಇದು ಅಂತ ಹೇಳ್ತಾರೆ. ನಾವು ಪಾಣೆಯಿಂದ ಪ್ರತಿಯೊಂದು ತೆಗ್ಸಿ ನೋಡಿದ್ದೀವಿ, ಅದು ಗೋಮಾಳ ಅಂತಲೇ ಬರ್ತಾಯಿದೆ. ಆ ಲೆಕ್ಕಾಚಾರಕ್ಕೆ ಸರ್ ಇಲ್ಲೆಲ್ಲ ಆಲ್ಮೋಸ್ಟು ಇಲ್ಲಿಂದ ಕೆಳಗೆವರೆಗೂ ಆ ಲೆಕ್ಕಾಚಾರಕ್ಕೆ ಫಾರೆಸ್ಟ್ ಲ್ಯಾಂಡು ಅಂತಲೇ ಬರುತ್ತೆ. ಸುಮಾರು ವರ್ಷದಿಂದ ಎಲ್ಲರೂ ವಾಸ ಇದೆ. ನಮ್ಗಿಂತ ಮೊದಲು 20 ವರ್ಷ 30 ವರ್ಷದಿಂದ ವಾಸ ಇದ್ದಾರೆ. ಮನೆಗಳು ಆಗಿದೆ ಸರ್, ಇಲ್ಲಿಂದ ನಾನು ಆಗಿದ್ದ ಟೈಮಲ್ಲಿ ಮನೆಯೂ ಆಗಿದೆ. ಯಾವ ಕಾರಣಕ್ಕೋಸ್ಕರ ಈ ರೀತಿ? ಅದು ನನಗೇನು ಅಂತ ಗೊತ್ತಿಲ್ಲ ಸರ್. ನಾನು ಆರ್ ಎಫ್ ನಮಗೂ ಯಾವುದೇ ಥರ ಇದು ನನ್ನ ಲೆಕ್ಕಾಚಾರ ಇಲ್ಲಿ ಏನಾದ್ರು ಪ್ರೆಜರ್ ಕೊಟ್ಟು ಮನೆ ಮಾಡಿದಾನೆ ಅನ್ನೋ ಒಂದು ಇದರಲ್ಲಿ ಏನಾರು ಇಲ್ಲಿ ದಬ್ಬಾಳಿಕೆ ಮಾಡಿ ಉದ್ದೇಶಪೂರ್ವಕವಾಗಿ ಆಮೇಲೆ ನೋಡಿ ಅಲ್ಲೆಲ್ಲ ಕಂಡು ಹೊಡೆದಿದ್ದಾರೆ. ನಾನು ಹೊಡೆದಿದ್ದೀನಿ ಅಂದ್ಬಿಟ್ಟು ನನ್ನ ಮೇಲೆ ಹಾಕ್ತಾವ್ರೆ. ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು. ನಾನು ಯಾವುದೇ ಥರದ ಮರನೇ ಆಗಲಿ ಮತ್ತೊಂದು ಕಡ್ದಿಲ್ಲ. ಹಾಗೆ ನಾನು ಮರ ಕಡ್ದಿದ್ದಿದ್ರು ನನ್ನ ಮೇಲೆ ಮರದ ಮೇಲೆ ಕೇಸ್ ಮಾಡಿದ್ರೆ ನಾನು ಕೋರ್ಟ್ ಕಚೇರಿಲಿ ನಾನು ಏನೋ ಕಟ್ಕೊತಿದ್ದೆ. ನಂಗೆ ಆ ಥರ ಮೈಂಡ್ ಸೆಟ್ ಇದ್ದರೆ ಮರ ಕಡಿಯೋಕ್ಕೆ ಆ ಥರ ಮೈಂಡ್ ಸೆಟ್ ನಮಗಿಲ್ಲ. ನಮ್ಮ ಮರದ ಕೇಸ್ ಆದರೆ ಹೆಂಗಾಗುತ್ತೆ ಅನ್ನೋ ನಮಗೂ ಗೊತ್ತು. ನಾವು ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ಮರ ಎಲ್ಲ ಕೆತ್ತಿದ್ದಾರೆ, ಅದೆಲ್ಲ ಕಂಡು ಹೊಡೆದಿದ್ದಾರೆ. ಅವ್ರು ಕಂಡು ಹೊಡೆದಿರೋದು ನಮ್ಮ ಹತ್ರ ಡೀಟೇಲ್ಸ್ ಇದ್ದಾವೆ. ಅವೆಲ್ಲ ವೀಡಿಯೋಗಳು ಪ್ರತಿಯೊಂದು ಮಾಡಿದ್ದೀವಿ. ಏನು ಸರ್ ನಿಮ್ಮ ಆಗ್ರಹ ಏನಾಗಿದೆ? ನಮಗೆ ಈಗ ನನಗೆ ಮನೆ ಡೆಮೊನೇಷನ್ ಆಗಿರೋದ್ರಿಂದ ನನಗೆ ಒಂದು ಪರಿಹಾರ ಬೇಕು ಸರ್. ನನಗೆ ಈಗ ಆಗಿರೋದ್ರಿಂದ ನನಗೆ ಮನೆ ಕಟ್ಕೊಡ್ಬೇಕು. ಅವರಿಂದ ನನಗೆ ಮನೆ ನಷ್ಟ ಆಗಿದೆ. ನನಗೆ ಇಲ್ಲೇ ವ್ಯವಸ್ಥೆ, ಇಲ್ಲೇ ನಾನು ಮನೆ ಕಟ್ಟಬೇಕು. ನಾನು ಬೇರೆ ಎಲ್ಲೂ ಅಲ್ಲ, ಇಲ್ಲೇ ಮನೆ ಕಟ್ಟಬೇಕು. ಕೂಲಂಕುಷವಾಗಿ ಇದು ಯಾವ ಜಾಗ ಅಂತ ನೋಡ್ಬಿಟ್ಟೆ ನನಗೆ ಕೊಡಲಿ. ನನ್ನ ತಪ್ಪಾಗಿದ್ದರೆ ನನಗೇನು ಶಿಕ್ಷೆ ಆಗಬೇಕು ಕೋರ್ಟ್ ಕಡೆಯಿಂದ ಆಗಲಿ, ಇದು ಕಾನೂನು ಪ್ರಕಾರ ಆಗಲಿ. ಬಟ್ ನನಗೆ ಭಾರಿ ಅನ್ಯಾಯ ಮಾಡಿದ್ದಾರೆ. ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. RF ಕೃಷ್ಣ ಅವರು ಭಾರಿ ನಮ್ಮ ಜಾತಿಯಿಂದನೂ ಮಾಡಿದ್ದಾರೆ, ಬೈದ್ದಾರೆ. ಆಮೇಲೆ ಎಲ್ಲರನ್ನೂ ಸೇರಿಸ್ಕೊಂಡು ಅಲ್ಲಿ ಯಾವುದು ಇನ್ನೊಂದು ಕೇಸ್ ಅದನ್ನು ಹೋಗಿ ಹೇಳಿದಾರಂತೆ. ನಿಮ್ಮ ಕ್ಯಾಟಗರಿನಿಗೆ ಒಬ್ಬನಿಗೆ ಹೊಡೆದಿದ್ದೀನಿ, ಅವನಿಗೆ ಒಬ್ಬನಿಗೆ ಹೊಡೆದ್ರೆ ಸಾಕು ನಿಮ್ಮ ಕ್ಯಾಟಗರಿಯಲ್ಲ ಅಲ್ಲಾಡಿ ಹೋಯ್ತಾರೆ, ಎಲ್ಲ ನಡುಕ್ತಾರೆ ಇಲ್ಲಿ. ಹಂಗಾಗಿ ಅವನಿಗೆ ಹೊಡೆದಿದ್ದೀನಿ ಹಂಗೆ ಅಂತ ಅಲ್ಲೂ ಹೋಗಿ ಹೇಳ್ತಾರಂತೆ. ಸುಮಾರು ಒಂದು 10 ಲಕ್ಷ ಖರ್ಚು ಮಾಡಿದ್ವಿ ಸರ್ ಇದು ಮನೆಗೆ. ಸುಮಾರು ಇಲ್ಲಿಂದ ನಾವು ಒಂದು ಮೆಟೀರಿಯಲ್ಸ್ ತಗೋತೀನಿ ಅಂದ್ರೆ ಬರೋಲ್ಲ ಸರ್, ಗಾಡಿ ಅಷ್ಟು ಸುಲಭವಾಗಿ ಬರೋಲ್ಲ. ನಾನು ಅಲ್ಲಿಂದ ಇಟ್ಕೆ ಹೋಗ್ತೀರ ಸರ್, ಆ ಕೆಳಗಡೆಯಿಂದ ಇಟ್ಕೆ ಹೋಗ್ತಿರೋದು ನಾನು. ಟೋಟಲ್ 1,000-2,000 ಇಟ್ಕೆ ನಾನು ಅಲ್ಲಿಂದ ಹೋಗ್ತಿರೋದು. ಗಾಡಿ ಬರೋದೇ ಇಲ್ಲ ಇಲ್ಲಿಗೆ. ಹಾಗಾಗಿ ಇಲ್ಲಿ ಗಾಡಿ ನೋಡಿ ಇಲ್ಲಿ ಟ್ರಂಚ್ ಎಲ್ಲ ಹೊಡೆದಿಟ್ಟಿದ್ದಾರೆ. ಟ್ರಂಚ್ ಎಲ್ಲ ಹೊಡೆದು ನಾವು ತಿರ್ಗಾಡ್ದಂಗೆ ಮಾಡ್ಕೊರ್ಸಿದ್ದಾರೆ. ಅವು ಯಾವುದೇ ಥರ ನಮ್ಗೆ ನೋಟಿಸ್ ಬಂದಿಲ್ಲ. ನನ್ನ ಮನೆ ಡೆಮೊನೇಷನ್ ಮಾಡೋದಕ್ಕೆ ನೋಟಿಸ್ ಬಂದಿದ್ದು ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡ್ತೀನಿ. ಮನೇಲಿ ಸರ್ ಅವತ್ತಿನ ದಿನ ಸರ್ ನಾನು ವಾಸ ಇರಲಿಲ್ಲ. ಆ ಟೈಮಲ್ಲಿ ನಾನು ನಮ್ಮ ಮಿಸ್ಸಸ್ ಮನೆಗೆ ಈಗ ಡೆಲಿವರಿ ಆಗಿದೆ, 2 ತಿಂಗಳು ಪಾಪ ಇರೋದು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಅಲ್ಲಿಗೆ ಹೋಗಿದ್ದೆ. 3ನೇ ತಾರೀಕು ನಾನು ಕರ್ಕೊಂಡು ಹೋಗಿ ಒಂದು ಸೈನ್ ಹಾಕ್ಸ್ಕೊತಾರೆ. ಇದು ಏನು ಅಕಾಶಿ ಮರ ನಡುತೋಪಲ್ಲಿ ಪ್ಲಾಂಟೇಶನ್ ಮಾಡಿರ್ತೀವಿ. ಏನು ಪ್ಲಾಂಟೇಶನ್ ಇದೆ ಅಷ್ಟು ಬಿಟ್ಟು ಬೇರೆ ಏನು ಹಿಂದೆ ಮುಂದೆ ಕೈ ತೋಟ ಮಾಡ್ದಿರೋ ಹಾಗೆ ಇರೋ ಹಾಗೆ ಒಂದು ಸೈನ್ ಹಾಕ್ಸ್ಕೊತಾರೆ. ಅದು ಓದ್ಬಿಟ್ಟೆ ನಾನೇ ಒಂದು ಸೈನ್ ಹಾಕ್ತೀನಿ. ಸೈನ್ ಹಾಕೋಬಿಟ್ಟು ಕಳಿಸ್ತಾರೆ ಹೋಗು ಅಂತ. ಮಾರನೇ ಬೆಳಗ್ಗೆ 8:30-9 ಗಂಟೆ ಅಷ್ಟು ಹೊತ್ತಿಗೆ ನನ್ನ ಮನೆ ಡೆಮೊನೇಷನ್ ಮಾಡಿರ್ತಾರೆ. ಅದನ್ನು ನಮ್ಮ ಅಕ್ಕಪಕ್ಕದವರು ಫೋನ್ ಮಾಡಿ ನಮಗೆ ಹಿಂಗಾಗಿದೆ ಅಂತ ಹೇಳ್ತಾರೆ. ಬಂದು ನೋಡಿದ್ರೆ ಫುಲ್ ಡೆಮೊನೇಷನ್ ಆಗೋಗಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.